ಅದು ಲಂಕೆಲಪಾಲೆಂ ಎಂಬ ಒಂದು ಸಣ್ಣ ಹಳ್ಳಿಯಾಗಿದೆ. ಅಲ್ಲಿ ಜನರು ಪರಸ್ಪರ ಸಹಾಯ ಮಾಡಿಕೊಂಡು ಸಂತೋಷದಿಂದ ಬದುಕುತ್ತಾರೆ. ಆ ಹಳ್ಳಿಯಲ್ಲಿ ಒಂದು ಸಣ್ಣ ಶಾಲೆ ಇದೆ. ಆದರೆ ಅದು ಹಳ್ಳಿ ಪ್ರದೇಶವಾಗಿರುವುದರಿಂದ ಅಲ್ಲಿ ಬೋಧನೆ ಮಾಡಲು ಯಾವುದೇ ಶಿಕ್ಷಕರಿಲ್ಲ. ಆದ್ದರಿಂದ ಆ ಹಳ್ಳಿಯ ಹಿರಿಯರಾದ ಸಾಂಬಯ್ಯ ಅವರು ಆ ಜಿಲ್ಲೆಯ ಕಲೆಕ್ಟರ್ಗೆ ಒಂದು ಪತ್ರವನ್ನು ಬರೆಯುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಿವೆ. ಆದರೆ ಆ ಹಳ್ಳಿಗೆ ಮಾತ್ರ ಯಾವುದೇ ಶಿಕ್ಷಕರು ಬಂದಿಲ್ಲ. ಹೀಗಾಗಿ ಕೆಲಸ ನಡೆಯುತ್ತಿಲ್ಲವೆಂದು ಸಾಂಬಯ್ಯಪಟ್ನಂ ಹೊರಟು ಆ ಜಿಲ್ಲೆಯ ಕಲೆಕ್ಟರ್ ಅವರನ್ನು ಭೇಟಿಯಾಗಿ ಹೀಗೆ ಹೇಳುತ್ತಾನೆ. ಅಯ್ಯ ಕಲೆಕ್ಟರ್ ಗಾರು, ನನ್ನ ಹೆಸರು ಸಾಂಬಯ್ಯ. ನಾನು ಲಂಕೆಲಪಾಲಿನಿಂದ ಬಂದಿದ್ದೇನೆ. ನಾನು ಆ ಹಳ್ಳಿಯ ಹಿರಿಯನು. ಸಾಂಬಗಾರು ಹೇಳಿ. ಆ ಮಧ್ಯದಲ್ಲಿ ನೀವು ಬರೆದ ಪತ್ರ ತಲುಪಿದೆ. ಆದರೆ ಅಲ್ಲಿ ಸರ್ಕಾರಿ ಉದ್ಯೋಗಿಯನ್ನು ಕಳುಹಿಸಲು ಇಂದಿನ ಸರ್ಕಾರ ಒಪ್ಪುತ್ತಿಲ್ಲ. ಇದರಲ್ಲಿ ನಿಮಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಾಗುತ್ತಿಲ್ಲ. ಅಯ್ಯ, ನೀವು ಹೀಗೆ ಹೇಳಿದರೆ ನಿಮ್ಮನ್ನು ನಂಬಿಕೊಂಡು ಬಂದ ನಮ್ಮ ಹಳ್ಳಿಯ ಜನರಿಗೆ ಶಿಕ್ಷಣವನ್ನು ನೀಡಿದರೆ ಅವರು ಚೆನ್ನಾಗಿ ಓದಿ ನಿಮ್ಮಂತೆ ಒಳ್ಳೆಯ ಉದ್ಯೋಗವನ್ನು ಪಡೆಯುತ್ತಾರೆ. ದಯವಿಟ್ಟು ಸಹಾಯ ಮಾಡಿ. ನಮ್ಮ ಹಳ್ಳಿ ನಿಮಗೆ ಋಣಿಯಾಗಿರುತ್ತದೆ. ಸರಿ, ಈ ವಿಷಯವನ್ನು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಖಚಿತವಾಗಿ ಹೇಗೆ ಮಾಡಬಹುದು ಎಂದು ನೋಡುತ್ತೇನೆ ಎಂದು ಹೇಳಿದರು. ತುಂಬಾ ಸಂತೋಷವಾಗಿದೆ ಅಂದುಕೊಂಡು ಅಲ್ಲಿಂದ ತನ್ನ ಹಳ್ಳಿಗೆ ಹೊರಟು ಹೋಗುತ್ತಾನೆ. ಆದರೆ ಆ ಕಲೆಕ್ಟರ್ ಮಾತ್ರ ಸಾಂಬಯ್ಯ ಹೋದ ನಂತರ ಆ ವಿಷಯವನ್ನು ಅಲ್ಲಿಯೇ ಬಿಟ್ಟು ಬಿಡುತ್ತಾನೆ. ಆದರೆ ಹಳ್ಳಿಗೆ ಹೋದ ಸಾಂಬಯ್ಯ ಮಾತ್ರ ಹಳ್ಳಿಯವರಿಗೆ ನಮಗೆ ಶೀಘ್ರದಲ್ಲೇ ಉತ್ತಮ ದಿನಗಳು ಬರುತ್ತವೆ ಎಂದು ಎಲ್ಲರಿಗೂ ಹೇಳುತ್ತಾನೆ. ಅದಕ್ಕೆ ಅಲ್ಲಿನ ಜನರು ಎಲ್ಲರೂ ಸಂತೋಷಪಡುತ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಹೀಗೆ ಅವರು ಎಷ್ಟು ದಿನಗಳು ಕಾಯ್ದರೂ ಇನ್ನೂ ಪ್ರಯೋಜನವಿಲ್ಲ ಎಂದು ತಿಳಿದ ಹಳ್ಳಿಯ ಜನರು ಸಾಂಬಯ್ಯನ ಬಳಿಗೆ ಹೋಗುತ್ತಾರೆ. ಹೀಗೆ ಹೇಳುತ್ತಾರೆ. ಏನು ಸಾಂಬಯ್ಯ ಗಾರು, ನೀವು ಎಷ್ಟು ಬಾರಿ ಪಟ್ಟಣಕ್ಕೆ ಹೋಗಿ ಬಂದರೂ ಯಾವುದೇ ಪ್ರಯೋಜನವಾಗದೆ ಹೋಗುತ್ತಿದೆ. ಹೀಗೆ ನಮ್ಮ ಹಳ್ಳಿಯ ಮಕ್ಕಳು ಹೀಗೆ ಅಲೆಯುತ್ತಾ ಇರುತ್ತಾರೆ. ಆದರೂ ಇದು ಎಲ್ಲವೂ ನಮ್ಮ ತಪ್ಪೆ ಸಾಂಬಯ್ಯ ಗಾರು. ಆ ದಿನ ಹೀಗೆ ಮಾಡಿರಲಿಲ್ಲದಿದ್ದರೆ ಇವತ್ತು ಈ ಪರಿಸ್ಥಿತಿ ಇರಲಿಲ್ಲ. ಆ ದಿನದ ಬಗ್ಗೆ ಯಾಕೆ ಮಾತನಾಡಬೇಕು ರಾಜಮ್ಮ? ಅದು ಯಾರೊಬ್ಬರ ತಪ್ಪು ಅಲ್ಲ. ನಾವು ಎಲ್ಲರೂ ಸೇರಿ ಮಾಡಿದ ಪಾಪ ಅದು. ಆದರೂ ಅದು ನಡೆದಿದ್ದು 25 ವರ್ಷಗಳಾಗಿದೆ. ಅದು ಮರೆತುಕೊಳ್ಳಲಾಗದ ಒಂದು ಕಹಿ ಸತ್ಯ. ನಾವು ಮಾಡಿದ ಪಾಪ ನಮ್ಮ ಮಕ್ಕಳನ್ನು ಸುತ್ತಿಕೊಳ್ಳುತ್ತಿದೆ. ಅದಕ್ಕೆ ಪಟ್ಟಣಕ್ಕೆ ಕಳುಹಿಸಿದವರನ್ನು ಬದಲಾಯಿಸೋಣ ಅಂದ್ರೆ ನಮಗೆ ಪಟ್ಟಣಕ್ಕೆ ಬಹಳ ದೂರ ಮತ್ತು ಸರಿಯಾದ ರಸ್ತೆ ಮಾರ್ಗವೂ ಇಲ್ಲ. ಇದ್ದದ್ದು ನದಿ ಮಾತ್ರ. ಅದನ್ನು ಮಳೆಗಾಲದಲ್ಲಿ ದಾಟಬೇಕು ಅಂದ್ರೆ ನಮ್ಮ ಜೀವಗಳಿಗೆ ಅಪಾಯ. ನಮ್ಮ ಊರಿನಲ್ಲಿ ಜನಸಂಖ್ಯೆ ಕಡಿಮೆ ಇರುವುದರಿಂದ ನಮಗೆ ಮತಗಳು ಇಲ್ಲ. ಯಾವ ರಾಜಕೀಯ ನಾಯಕನೂ ನಮ್ಮ ಕಡೆ ನೋಡುತ್ತಿಲ್ಲ. ನಾವು ಮಾಡಿದ ತಪ್ಪನ್ನೇ ಪ್ರಶ್ನಿಸುತ್ತಾ ನಮ್ಮನ್ನು ದೂರ ಇಡುತ್ತಿದ್ದಾರೆ. ನೀವೇ ನೋಡಿ ಮತ್ತೆ ಅಧಿಕಾರಿಯನ್ನು ಒಮ್ಮೆ ಭೇಟಿಯಾಗಿ ಬನ್ನಿ. ನಾವು ಆ ಅಧಿಕಾರಿಗಳನ್ನು ಭೇಟಿಯಾಗಿ ಎಷ್ಟು ಬೇಡಿಕೊಂಡರೂ ಕೇಳುತ್ತಿಲ್ಲ. ಇನ್ನೂ ಏನೂ ಪ್ರಯೋಜನವಿಲ್ಲ. ಸರಿ, ಕೊನೆಯ ಬಾರಿ ಮತ್ತೆ ಒಮ್ಮೆ ಹೋಗಿ ಭೇಟಿಯಾಗುತ್ತೇನೆ ಅಂದುಕೊಂಡ ತಕ್ಷಣವೇ ಎಲ್ಲರೂ ಅಲ್ಲಿ ನಿಂತು ಹೋಗುತ್ತಾರೆ. ಆದರೆ ಸಾಂಬಯ್ಯನಿಗೆ ಮಾತ್ರ ಯಾವುದೇ ಆಶೆ ಇಲ್ಲ. ಎಲ್ಲರೊಂದಿಗೆ ಸಾಂಬಯ್ಯ ಕೂಡ ಮನೆಗೆ ಹೋಗುತ್ತಾನೆ. ಸಾಂಬಯ್ಯನ ಪತ್ನಿ ಪಾರ್ವತಿ ಮನೆಗೆ ನಿರಾಶೆಯಿಂದ ಬಂದ ಸಾಂಬಯ್ಯನನ್ನು ನೋಡಿ ಹೀಗೆ, ಏನಯ್ಯ ಹೀಗೆ ಇಬ್ಬಿಯ ಏನಾಯಿತು? ಏನು ಅಂದರೆ ಏನು ಹೇಳಲಿ ಪಾರ್ವತಿ? ನಮ್ಮ ಊರಿನ ಸಮಸ್ಯೆ ಗೊತ್ತಿದೆ ಅಲ್ವಾ? ಸರಿಯಾದ ಶಾಲೆ ಆಸ್ಪತ್ರೆ ಇಲ್ಲದೆ ಊರಿನ ಜನರೆಲ್ಲ ಕಷ್ಟಪಡುವಂತಾಗಿದೆ. ಬರುವ ಕಾಲಕ್ಕೆ ಶಿಕ್ಷಣ ವೈದ್ಯಕೀಯ ಬಹಳ ಅಗತ್ಯ. ಆದರೆ ಪಟ್ಟಣದಲ್ಲಿ ಇರುವ ಅಧಿಕಾರಿಗಳ ಸುತ್ತ ಎಷ್ಟು ತಿರುಗಿದರೂ ಪ್ರಯೋಜನವಾಗುವುದಿಲ್ಲ. ಹೇಗೆ ಇರುತ್ತದೆ ಅಂದರೆ ನಾವು ಎಲ್ಲರೂ ಮಾಡಿದದ್ದು ಏನಾದರೂ ಚಿಕ್ಕ ತಪ್ಪು. ನಾವು ಎಲ್ಲರೂ ಹೀಗೆ ಮಾಡಿದಾಗಿನಿಂದ ನಮ್ಮ ಊರು ದಿನದಿಂದ ದಿನಕ್ಕೆ ನಾಶವಾಗುತ್ತಿದೆ. ಸರಿಯಾದ ಶಿಕ್ಷಣ ವೈದ್ಯಕೀಯ ಇಲ್ಲದೆ ನಮ್ಮ ಊರಿನ ಜನರು ತೊಂದರೆ ಪಡುವಂತಾಗಿದೆ. ಹೌದು ಪಾರ್ವತಿ, ಇದಕ್ಕೆ ಒಂದು ಪರಿಹಾರ ನೋಡಬೇಕು. ನಾಳೆ ಮತ್ತೆ ಒಂದು ಬಾರಿ ಪಟ್ಟಣಕ್ಕೆ ಹೋಗಿ ಬರುತ್ತೇನೆ. ಇನ್ನು ಎಲ್ಲವನ್ನೂ ದೇವರು ನೋಡಿಕೊಳ್ಳಬೇಕು. ಸರಿ, ನಾನು ಹೋಗಲು ಎಲ್ಲವನ್ನೂ ಸಿದ್ಧಪಡಿಸು. ಸರಿ ಬನ್ನಿ, ಅನ್ನ ತಿನ್ನದೆ ಹೋಗಬೇಡಿ. ಸಾಂಬಯ್ಯ ಮತ್ತು ಪಾರ್ವತಿ ಅವರು ಆ ರಾತ್ರಿ ಊಟ ಮಾಡಿ ಮಲಗುತ್ತಾರೆ. ಮುಂದಿನ ದಿನ ಬೆಳಿಗ್ಗೆ ಸಾಂಬಯ್ಯ ಪಟ್ಟಣಕ್ಕೆ ದೋಣಿಯಲ್ಲಿ ಹೊರಡುತ್ತಾನೆ. ಪಟ್ಟಣಕ್ಕೆ ತಲುಪಿದ ಸಾಂಬಯ್ಯ ಆ ಕಲೆಕ್ಟರ್ ಕಚೇರಿಗೆ ಹೋಗುತ್ತಾನೆ. ಆಫೀಸ್ ಮುಂದೆ ಇರುವ ಕಾವಲುಗಾರನೊಂದಿಗೆ ಹೀಗೆ ಮಾತನಾಡುತ್ತಾನೆ. ಅಯ್ಯ, ನಾನು ಲಂಕೆಲಪಾಲನಿಂದ ಬಂದಿದ್ದೇನೆ. ಕಲೆಕ್ಟರ್ ಅವರನ್ನು ಭೇಟಿಯಾಗಬೇಕು. ಸ್ವಲ್ಪ ಒಳಗೆ ಕಳುಹಿಸಿ. ಅಯ್ಯೋ, ತುಂಬಾ ದೂರದಿಂದ ಬಂದಿದ್ದೀರಲ್ಲ.
ಕಲೆಕ್ಟರ್ ಅವರು ರಜೆಯಲ್ಲಿ ಇದ್ದಾರೆ. 13 ದಿನಗಳವರೆಗೆ ಅವರು ಬರುವುದಿಲ್ಲ. ಅವರು ಬಂದ ನಂತರ ಬನ್ನಿ. ಅಯ್ಯೋ, ತುಂಬಾ ದೂರ ಹೋಗಿ ಮತ್ತೆ ಬರುವುದಕ್ಕೆ ತುಂಬಾ ಕಷ್ಟ ಅಯ್ಯ. ಸ್ವಲ್ಪ ಹೇಗಾದರೂ ಮಾಡಿ ವ್ಯವಸ್ಥೆ ಮಾಡಿ, ನಿಮಗೆ ಪುಣ್ಯವಾಗುತ್ತದೆ. ಹೀಗೆ ಸಾಧ್ಯವಿಲ್ಲ. ಒಂದು ಕೆಲಸ ಮಾಡಿ, ಏನಾದರೂ ಅಷ್ಟು ದೂರ ಹೋಗಿ ಬಂದಿಲ್ಲವಲ್ಲ, 13 ದಿನಗಳು ಇಲ್ಲಿ ಇಡಿ. ನಂತರ ಬಂದಾಗ ಕಲೆಕ್ಟರ್ ಅವರನ್ನು ಭೇಟಿಯಾಗಿ ನಿಮ್ಮ ಕೆಲಸದ ಬಗ್ಗೆ ಮಾತನಾಡಿ ಹೋಗಬಹುದು. ಸರಿ, ಇನ್ನೇನೋ ಮಾಡುವುದು. ಹೀಗೆ ಹೇಳಿ ಮುಂದೆ ಸಾಗುತ್ತಾನೆ. ಹೀಗೆ ಹೋಗುತ್ತಾ ಹೋಗುತ್ತಾ ಸಾಂಬಯ್ಯ ತನ್ನ ಮನಸ್ಸಿನಲ್ಲಿ ಏನೋ ಆಲೋಚನೆಗಳನ್ನು ಇಟ್ಟುಕೊಂಡು ಮುಂದೆ ನೋಡದೆ ಒಂದು ಕಲ್ಲಿಗೆ ತಗುಲಿ ಕೆಳಗೆ ಬೀಳುತ್ತಾನೆ. ಕೆಳಗೆ ಬಿದ್ದ ಸಾಂಬಯ್ಯನ ತಲೆಗೆ ಗಾಯವಾಗುವುದರಿಂದ ಸಾಂಬಯ್ಯನಿಗೆ ಚೇತನ ಕಳೆದು ಹೋಗುತ್ತದೆ. ತಕ್ಷಣ ಪಕ್ಕದಿಂದ ಹೋಗುತ್ತಿದ್ದ ಗಣೇಶ್ ಎಂಬ ಯುವಕ ಸಾಂಬಯ್ಯನನ್ನು ನೋಡಿ ಅವನನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯುತ್ತಾನೆ. ಸ್ವಲ್ಪ ಸಮಯದ ನಂತರ ಸಾಂಬಯ್ಯ ಚೇತನಕ್ಕೆ ಬರುತ್ತಾನೆ. ಅದನ್ನು ಕಂಡು ಗಣೇಶ್, ಇಂತಹವನು ಮುದುಕ, ಹೇಗಿದ್ದೀಯಾ? ಈಗ ಸ್ವಲ್ಪ ಚೆನ್ನಾಗಿದೆ ಬಾಬು. ಸಮಯಕ್ಕೆ ಬಂದು ನನ್ನನ್ನು ರಕ್ಷಿಸಿದ ಬಾಬು. ನಿನ್ನ ಋಣವನ್ನು ಹೇಗೆ ತೀರಿಸಿಕೊಳ್ಳಬೇಕೋ ತಿಳಿಯುತ್ತಿಲ್ಲ. ಅಯ್ಯೋ, ಅದು ಏನೂ ಪರವಾಗಿಲ್ಲ ಅಣ್ಣ. ನಿಮ್ಮವರಲ್ಲಿ ಯಾರಾದರೂ ಇದ್ದರೆ ಹೇಳಿ, ನಾನು ಅವರಿಗೆ ಸುದ್ದಿ ಕೊಡುತ್ತೇನೆ. ಅವರು ಬಂದು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ನನಗೆ ಇಲ್ಲಿ ಯಾರೂ ಇಲ್ಲ ಬಾಬು. ನೀವು ಹೋಗಿ, ಪರವಾಗಿಲ್ಲ. ನಾನು ನನ್ನನ್ನು ನೋಡಿಕೊಳ್ಳಬಹುದು. ಹೌದಾ? ಇಲ್ಲಿ ಯಾರೂ ಇಲ್ಲದಾಗ ನೀವು ಏನು ಮಾಡುತ್ತೀರಿ? ನಿಮ್ಮ ಊರು ಎಲ್ಲಿದೆ? ನಮ್ಮದು ಲಂಕೆಲಪಾಲೆಂ. ನಾನು ಇಲ್ಲಿ ಚಿಕ್ಕ ಕೆಲಸಕ್ಕಾಗಿ ಬಂದಿದ್ದೇನೆ ಬಾಬು. ಆದರೆ ಆ ಕೆಲಸ ಆಗಲಿಲ್ಲ. ಹೀಗೆ ಬಂದು ಹೋಗುವುದೇನೋ ಎಂದು ಹಣವನ್ನು ಹೆಚ್ಚು ತಂದುಕೊಳ್ಳಲಿಲ್ಲ. ಆದರೆ ಆ ಕೆಲಸಕ್ಕೆ ಇನ್ನೂ 3 ದಿನಗಳ ಕಾಲ ಬೇಕಾಗಿದೆ. ಅಲ್ಲಿ ತನಕ ಎಲ್ಲಿದ್ದುಕೊಳ್ಳಬೇಕೋ ತಿಳಿಯುತ್ತಿಲ್ಲ ಬಾಬು. ಓ ಹೌದು. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನೀವು ನನ್ನೊಂದಿಗೆ ಇರಬಹುದು. ಅಯ್ಯೋ, ನಿನಗೆ ಬಾಬು ತೊಂದರೆ. ಏನೂ ಪರವಾಗಿಲ್ಲ ಅಂಡಿ. ನದಿಯ ಅಲ್ಲಿ ಕೆಲವು ದೂರದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿದ್ದೇನೆ. ಕೆಲವು ಕೆಲಸಗಳಿಗಾಗಿ ಇಲ್ಲಿ ಇರಬೇಕಾಗಿ ಬಂದು ಒಂದು ಚಿಕ್ಕ ಕೋಣೆ ಬಾಡಿಗೆಗೆ ತೆಗೆದುಕೊಂಡು ಇದ್ದೇನೆ. ಹೇಗಾದರೂ ಒಂಟಿಯಾಗಿಯೇ ಇದ್ದೇನೆ. ನಿಮಗೆ ಬೇಕಾದಷ್ಟು ದಿನಗಳು ಇದ್ದು ನಿಮ್ಮ ಕೆಲಸವನ್ನು ನೋಡಿಕೊಂಡು ಹೋಗಿ. ಈ ಪಟ್ಟಣದಲ್ಲಿ ಯಾರೋ ತಿಳಿಯದಂತೆ ಮತ್ತೆ ಅದರಲ್ಲಿ ಕೈಯಲ್ಲಿ ಹಣವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಸರಿ ಬಾಬು, ಸರಿಯಾದ ಸಮಯದಲ್ಲಿ ದೇವರಂತೆ ಸಹಾಯ ಮಾಡುತ್ತಿದ್ದೀರಿ. ನಿನಗೆ ಜನ್ಮ ಜನ್ಮಕ್ಕೆ ಋಣಿಯಾಗಿರುತ್ತೇನೆ. ಅಯ್ಯೋ, ಅಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಮಾತನಾಡಬೇಡಿ. ಇದು ಎಲ್ಲವೂ ನಮ್ಮ ಅಮ್ಮನಿಂದ ಕಲಿತ ಸಂಸ್ಕಾರ. ನಮ್ಮ ಅಮ್ಮ ಯಾವಾಗಲೂ ಹೇಳುತ್ತಿರುತ್ತಾಳೆ, ನಮಗೆ ಅಪಕಾರ ಮಾಡಿದವನು ಆದರೂ ಅವರು ಕಷ್ಟದಲ್ಲಿ ಇದ್ದಾರೆ ಎಂದರೆ ನಾವು ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಎಂದು. ನಿಮ್ಮ ಅಮ್ಮ ಯಾರು ಒಳ್ಳೆಯ ವ್ಯಕ್ತಿಯಂತೆ ಕಾಣಿಸುತ್ತಾರೆ ಬಾಬು. ಸರಿ ಅಂಡಿ, ಹೀಗೆ ಮಾತನಾಡುತ್ತಾ ಇದ್ದರೆ ದಿನ ಹಾಗೆಯೇ ಕಳೆಯುತ್ತದೆ. ನಾನು ಡಾಕ್ಟರ್ ಗಾರಿಯನ್ನು ಕೇಳಿ ನಿಮ್ಮನ್ನು ಸ್ಥಳಕ್ಕೆ ಕರೆದೊಯ್ಯುತ್ತೇನೆ ಎಂದು ಹೇಳಿ ಗಣೇಶ್ ಹೋಗಿ ಡಾಕ್ಟರ್ ಅವರನ್ನು ಭೇಟಿಯಾಗುತ್ತಾನೆ. ಡಾಕ್ಟರ್ ತಾನು ಅವರನ್ನು ಕರೆದೊಯ್ಯಬಹುದು ಎಂದು ಹೇಳಿದಾಗ ಗಣೇಶ್ ಸಾಂಬಯ್ಯನನ್ನು ಕರೆದುಕೊಂಡು ತಾನು ಬಾಡಿಗೆಗೆ ಇರುವ ಸ್ಥಳಕ್ಕೆ ಹೋಗುತ್ತಾನೆ. ಒಂಟಿಯಾಗಿದ್ದರೂ ನೀನು ಅದನ್ನು ತುಂಬಾ ಸ್ವಚ್ಛವಾಗಿ ಇಟ್ಟುಕೊಂಡಿದ್ದೀಯಾ? ಚಿಕ್ಕಂದಿನಿಂದ ನನ್ನ ತಾಯಿ ಕಲಿಸಿದ ಅಭ್ಯಾಸಗಳು ಸರಿ. ಬೆಳಗ್ಗೆಯಿಂದ ಏನಾದರೂ ತಿಂದಿದ್ದೀರಾ ಇಲ್ಲವೇ ಎಂದು ತಿನ್ನಲು ಏನಾದರೂ ಸಿದ್ಧಪಡಿಸುತ್ತೇನೆ ಅಂದು ಹೇಳಿ ಗಣೇಶ್ ಏನಾದರೂ ಮಾಡುತ್ತಾನೆ. ಅಡುಗೆ ಮುಗಿದ ನಂತರ ಇಬ್ಬರು ಸೇರಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತನಾಡಿ ಮಲಗುತ್ತಾರೆ. ಮುಂದಿನ ದಿನ ಬೆಳಿಗ್ಗೆ ಎದ್ದು ಗಣೇಶ್ ತನ್ನ ಕೆಲಸಕ್ಕೆ ಹೋಗುತ್ತಾನೆ. ಆದರೆ ಎದ್ದ ಸಂಬಯ್ಯನಿಗೆ ಏನು ಮಾಡಬೇಕೆಂದು ಅರ್ಥವಾಗದೆ ಕಾಲಕಳೆಯಲು ಪಟ್ಟಣದ ಸುತ್ತಲೂ ತಿರುಗಿ ಸಂಜೆ ಮನೆಗೆ ತಲುಪುತ್ತಾನೆ. ತಾನು ಬಂದಾಗ ಗಣೇಶ್ ಊಟ ಸಿದ್ಧಪಡಿಸಿ ಇಟ್ಟಿರುವುದರಿಂದ ಇಬ್ಬರು ಸೇರಿ ಊಟ ಮಾಡುತ್ತಾರೆ, ಮಲಗುತ್ತಾರೆ. ಹೀಗೆ 2 ದಿನಗಳು ಕಳೆಯುತ್ತವೆ. ಈಗ ಸಂಬಯ್ಯ ಕಲೆಕ್ಟರ್ ಅವರನ್ನು ಭೇಟಿಯಾಗುವ ದಿನ ಬಂದೇ ಬಂತು. ಆಗ ಸಂಬಯ್ಯ ಗಣೇಶ್ ಜೊತೆ, ಬಾಬು, ಹೊರಟು ಹೋಗುತ್ತಿದ್ದೇನೆ. ಒಂದು ಕೆಲಸ ನೋಡಿಕೊಂಡು ಊರಿಗೆ ಹೊರಟು ಹೋಗುತ್ತೇನೆ. ಯಾರು ಎಂಬುದು ಗೊತ್ತಿಲ್ಲದಿದ್ದರೂ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯಾ? ಸಹಾಯವನ್ನು ಮರೆತೇನು. ಅದಕ್ಕೆ ಏನು, ನೀವು ಸುರಕ್ಷಿತವಾಗಿ ಹೋಗಿ ಬನ್ನಿ, ಅದೇ ಸಾಕು. ಸರಿ ಬಾಬು, ಹೋಗುತ್ತಿದ್ದೇನೆ ಅಂದುಕೊಂಡು ಅಲ್ಲಿಂದ ಕಲೆಕ್ಟರ್ ಕಚೇರಿಗೆ ಹೋಗುತ್ತಾನೆ. ಸ್ವಲ್ಪ ಸಮಯ ಹೊರಗೆ ಕಾಯುತ್ತಿದ್ದ ನಂತರ ಒಳಗೆ ಹೋಗುತ್ತಾನೆ. ನೀವು ಹಿಂತಿರುಗಿದ್ದೀರಿ ಎಂದು ಹೇಳಿ. ಅದೇ ಸಾರ್ ಹೇಳಿದ್ದೇನೆ ಅಲ್ಲವೇ? ನಮ್ಮ ಊರಿಗೆ ಯಾವುದೇ ಸೌಲಭ್ಯಗಳಿಲ್ಲದೆ ನಾವು ನಮ್ಮ ಜನರು ಹಿಂದುಳಿಯುತ್ತಿದ್ದೇವೆ. ಸ್ವಲ್ಪ ನೀವು ದಯವಿಟ್ಟು ಸ್ವಲ್ಪ ಆ ಕೆಲಸಗಳು ಆಗುವಂತೆ ನೋಡಿಕೊಳ್ಳಿ, ನಿಮಗೆ ಪುಣ್ಯವಾಗುತ್ತದೆ.
ನೋಡಿ, ಸಮಯದ ವಿಷಯ ಇಲ್ಲಿಯವರೆಗೆ ಬಂದಿರುವುದರಿಂದ ಹೇಳುತ್ತಿದ್ದೇನೆ. ನಿಮ್ಮ ಊರಿನ ಜನರು ಮಾಡಿದ ತಪ್ಪು ಕ್ಷಮಿಸಲಾಗದಂತಹದ್ದು. ಇನ್ನು ಮುಂದೆ ಯಾವಾಗಲೂ ನಿಮ್ಮ ಊರಿಗೆ ಯಾರೂ ಬರುವುದಿಲ್ಲ. ಯಾರಾದರೂ ಕಳುಹಿಸೋಣವೆಂದು ನೋಡಿದರೆ ನಿಮ್ಮ ಊರಿನ ಇತಿಹಾಸವನ್ನು ತಿಳಿದು ಮಧ್ಯದಲ್ಲಿಯೇ ನಿಲ್ಲಿಸುತ್ತಿದ್ದಾರೆ. ಇನ್ನು ನನ್ನ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದು ಕೋಪದಿಂದ ಹೇಳುತ್ತಾನೆ. ಅದಕ್ಕೆ ಸಾಂಬಯ್ಯ ದುಃಖದಿಂದ ಹೀಗೆ ಹೇಳುತ್ತಾನೆ. ಹೌದು, ನೀವು ಹೇಳಿದಂತೆ ನಾವು ಕ್ಷಮಿಸಲಾಗದ ತಪ್ಪು ಮಾಡಿದ್ದೇವೆ. ಆದರೆ ನಾವು ಮಾಡಿದ ತಪ್ಪುಗಳಿಗೆ ಈಗಿನ ಮಕ್ಕಳು ಕೂಡ ಕಷ್ಟಪಡುತ್ತಿದ್ದಾರೆ. ಕನಿಷ್ಠ ಅವರ ಮುಖವನ್ನು ನೋಡಿ ನಿಮ್ಮ ಸಹಾಯವನ್ನು ಮಾಡಿ. ನಮ್ಮ ಊರಿಗೆ ಶಿಕ್ಷಣ, ವೈದ್ಯಕೀಯ ಸಾಕು ಎಂದು ಬಹಳ ಬೇಡಿಕೊಳ್ಳುತ್ತಾನೆ. ಆದರೆ ಕಲೆಕ್ಟರ್ ಯಾವುದೇ ರೀತಿಯ ಗಮನ ಕೊಡದೆ ಇರುತ್ತಾನೆ. ಅಲ್ಲಿ ಎಷ್ಟು ಹೊತ್ತಾದರೂ ಅಲ್ಲಿಂದ ಹೋಗದಿದ್ದಾಗ ತನ್ನ ಸಿಬ್ಬಂದಿಯಿಂದ ಹೊರಗೆ ತಳ್ಳಿಸುತ್ತಾನೆ. ಆ ರೀತಿ ಹೊರಗೆ ನಡೆಯುತ್ತಿರುವ ದೃಶ್ಯವನ್ನು ಅನಂತ ದೂರದಿಂದ ನೋಡುತ್ತಾನೆ. ಗಣೇಶ್ ತಕ್ಷಣವೇ ಸಾಂಬಯ್ಯನ ಬಳಿಗೆ ಹೋಗಿ ಹೀಗೆ ಹೇಳುತ್ತಾನೆ. ಏನು ಸಾರ್, ಇಲ್ಲಿ ಏನು ನಡೆಯುತ್ತಿದೆ? ನೀವು ಬಂದ ಕೆಲಸವೇನು? ಏಕೆ ನೀವು ಇಲ್ಲಿ ಹೀಗೆ ಅವಮಾನ ಅನುಭವಿಸುತ್ತಿದ್ದೀರಿ? ತಕ್ಷಣವೇ ಸಾಂಬಯ್ಯ ನಡೆದ ವಿಷಯವನ್ನೆಲ್ಲ ನೋವಿನಿಂದ ಹೇಳುತ್ತಾನೆ. ನೀವು ಏನು ಕಳವಳ ಪಡಬೇಡಿ. ನಿಮ್ಮ ಊರಿನ ಸಮಸ್ಯೆ ಕೇಳಿದ ಮೇಲೆ ನನಗೆ ಒಂದು ವಿಷಯ ಅರ್ಥವಾಯಿತು. ಸರಿ, ನೀವು ಎಚ್ಚರಿಕೆಯಿಂದ ಮನೆಗೆ ಹೋಗಿ. ಮುಂದೆ ಎಲ್ಲವೂ ಸರಿಯಾಗುತ್ತದೆ. ನಮ್ಮ ಊರಿಗೆ ಏನೋ ಆಗುತ್ತಿದೆ ಎಂಬ ನಂಬಿಕೆ ಇತ್ತು. ಇವತ್ತು ಆ ನಂಬಿಕೆಯೂ ಹೋಗಿದೆ. ನಾನು ಏನಾದರೂ ಸಾಧಿಸುತ್ತೇನೆ ಎಂದು ನಮ್ಮ ಊರಿನವರು ನನಗಾಗಿ ಕಾಯುತ್ತಿದ್ದಾರೆ. ನಾನು ಅವರಿಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ? ಸರಿ, ಬಾಬುನು ಮಾತ್ರ ಏನು ಮಾಡುತ್ತೀಯಾ ಎಂದು ಅಲ್ಲಿ ನಿಂತು ಹೊರಟು ಊರಿಗೆ ತಲುಪುತ್ತಾನೆ. ಊರಿಗೆ ತಲುಪಿದ ಸಾಂಬಯ್ಯನೊಂದಿಗೆ ಆ ಊರಿನ ಜನರು ಹೀಗೆ ಇದ್ದರು. ಅಯ್ಯ, ಹೋದ ಕೆಲಸ ಆಯಿತಾ? ಇಲ್ಲ ಪುಲ್ಲಯ್ಯ, ಎಲ್ಲಿ ಹೋದರೂ ನಾವು ಮಾಡಿದ ಪಾಪವು ಮತ್ತೆ ಮತ್ತೆ ನಮ್ಮ ಹಿಂದೆ ನೆರಳಿನಂತೆ ಹಿಂಬಾಲಿಸುತ್ತಿದೆ. ಈಗ ನನಗೆ ಸಹನೆ ಕಳೆದು ಹೋಯಿತು. ಈಗ ಎಲ್ಲವೂ ಆ ಮೇಲಿನವನ ದಯೆ ಎಂದು ಹೇಳಿ ಮನೆಗೆ ಹೋಗುತ್ತಾನೆ. ನಡೆದ ವಿಷಯವನ್ನು ಎಲ್ಲವನ್ನೂ ಪಾರ್ವತಿಗೆ ಹೇಳುತ್ತಾನೆ. ನಮ್ಮ ಊರಿಗೆ ಇನ್ನೂ ಅಷ್ಟೇ ರಾಜು ಹಾಕಿದ್ದಾನೆ ಅಂತೆ. ನೀವು ಮಾತ್ರ ಏನು ಮಾಡುತ್ತೀರಿ ಲೆಂಡಿ? ನಿಮಗೆ ಆದಷ್ಟು ನೀವು ಪ್ರಯತ್ನಿಸಿದ್ದೀರಿ, ಸರಿ ಅಂತೆ. ಬಹಳ ದೂರ ಪ್ರಯಾಣ ಮಾಡಿ ಬಂದಿದ್ದೀರಿ ಅಲ್ವಾ? ಊಟ ಮಾಡಿ. ನನಗೆ ಹಸಿವಿಲ್ಲ ಎಂದು ಹೇಳಿ ಹೋಗಿ ಮಲಗುತ್ತಾನೆ. ಹೀಗೆ 1 ವಾರದ ದಿನಗಳು ಕಳೆಯುತ್ತವೆ. ಆ ಊರಿಗೆ ತಕ್ಷಣವೇ ಒಬ್ಬ ಶಿಕ್ಷಕ ಬರುತ್ತಾನೆ ಎಂಬ ಸುದ್ದಿ ಸಾಂಬಯ್ಯನಿಗೆ ತಲುಪುತ್ತದೆ. ಅದನ್ನು ತಿಳಿದ ಸಾಂಬಯ್ಯ ಮತ್ತು ಆ ಊರಿನ ಜನರು 1,000 ಕಣ್ಣುಗಳಿಂದ ಕಾಯುತ್ತಿರುತ್ತಾರೆ. ಸ್ವಲ್ಪ ಸಮಯಕ್ಕೆ ಅಲ್ಲಿ ಆ ಶಿಕ್ಷಕ ತಲುಪುತ್ತಾನೆ. ಅವನು ಯಾರೂ ಇಲ್ಲ, ಸಾಂಬಯ್ಯನಿಗೆ ಪಟ್ಟಣದಲ್ಲಿ ವಾಸ ನೀಡಿದ ಗಣೇಶ್. ಅವನನ್ನು ಕಂಡು ಸಾಂಬಯ್ಯ ಆಶ್ಚರ್ಯದಿಂದ ಅವನ ಹತ್ತಿರಕ್ಕೆ ಬಂದು, ಬಾಬು, ನೀನೇನಾ? ಹೀಗೆ ಬಂದೆಯಾ? ಅಂದರೆ ನಮ್ಮ ಊರಿಗೆ ಬಂದ ಶಿಕ್ಷಕ ನೀವೇನಾ? ಹೌದು, ನಾನು ನನ್ನ ಪರೀಕ್ಷೆಗಳ ನಿಮಿತ್ತ ಪಟ್ಟಣಕ್ಕೆ ಬಂದಿದ್ದೆ. ನಾನು ಅದರಲ್ಲಿ ಮೊದಲ ರ್ಯಾಂಕ್ ಸಾಧಿಸಿ ನನಗೆ ಇಷ್ಟವಾದ ಸ್ಥಳಗಳಲ್ಲಿ ಕೆಲಸ ಮಾಡಲು ಅವಕಾಶ ನೀಡಿದರು. ಆದರೆ ನಿಮ್ಮ ಊರಿಗೆ ಬರುವುದಕ್ಕೆ ಸಿದ್ಧವಾಗುವುದು ಇದೇ ವಿಷಯ. ನಮ್ಮ ಅಮ್ಮನ ಬಳಿ ಹೋಗಿ ಹೇಳಿದಾಗ ಮೊದಲಿಗೆ ನಿಮ್ಮ ಊರಿನ ಹೆಸರು ಹೇಳಿದಾಗ ಕಂಗಾಲಾಗಿ ನಂತರ ಅವಳು ಒಪ್ಪಿಕೊಂಡಳು. ತುಂಬಾ ಸಂತೋಷ ಬಾಬು. ನಿಮ್ಮ ಅಮ್ಮ ಯಾರೋ ಆಗಿರಲಿ, ನಿಜವಾಗಿಯೂ ದೇವತೆ ಇದ್ದಾರೆ. ಸರಿ ಬಾಬು, ನೀವು ಉಳಿಯಲು ಸ್ಥಳ ಮತ್ತು ನೀವು ಪಾಠಗಳನ್ನು ಹೇಳಲು ಶಾಲೆಯನ್ನು ಸಿದ್ಧಪಡಿಸುತ್ತೇವೆ. ನಾನು ಇಲ್ಲಿ ಕೆಲಸ ಮಾಡುವುದಕ್ಕೆ ನನಗೆ ಏನೂ ತೊಂದರೆ ಇಲ್ಲ. ಆದರೆ ಒಂದು ಷರತ್ತು. ಏನಿದು ಬಾಬು? ಏನೂ ಇಲ್ಲ. ಈ ಊರಿನಲ್ಲಿ ಏನಾಯಿತು? ಎಲ್ಲರೂ ಊರಿಗೆ ಬರಲು ಏಕೆ ಭಯಪಡುತ್ತಿದ್ದಾರೆ? ನನಗೆ ನಿಜ ತಿಳಿಯಲೇಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಸಾಂಬಯ್ಯ ಏನು ಉತ್ತರಿಸುತ್ತಾನೆ? ಆ ಊರಿನಲ್ಲಿ ಏನಾಯಿತು ಎಂಬುದನ್ನು ಮತ್ತೊಂದು ಭಾಗದಲ್ಲಿ ನೋಡೋಣ.